ಅಪ್ಪು ಸರ್ ಜೊತೆ ಆಯಿತು, ಪ್ರಭಾಸ್ ಸರ್ ಜೊತೆ ಆಯಿತು, ದರ್ಶನ್ ಅವ್ರ ಜೊತೆ ಎದುರಾಳಿಯಾಗಿ ನಿಲ್ಲಬೇಕು ಸರ್, ಫೈಟ್ ಮಾಡಬೇಕು ಅಂತ ಆಲೋಚನೆ ಇದೆ. ಸೊ ಕಾಟೇರ ನೋಡಿದ್ರಾ, ಹೇಗೆ, ಏನು ಇಷ್ಟ ಆಯಿತು ಕಾಟೇರ? ಚೂರು ಬ್ಯುಸಿ ಇದ್ದೆ ಆ್ಯಕ್ಚುಲಿ, ನೋಡೋಕ್ಕಾಗಿಲ್ಲ. ಇವತ್ತು ಬುಕ್ ಮಾಡಿದ್ದೀನಿ, ಇವತ್ತು ಹೋಗ್ತಾ ಇದ್ದೀನಿ ನಾನು ದರ್ಶನ್ ಸರ್ ಸಿನಿಮಾಗೆ. ಪ್ರತಿ ಸಿನಿಮಾನು ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೋದು. ರಾಬರ್ಟಲ್ಲಿ ಆ್ಯಕ್ಟ್ ಮಾಡಿದ್ದೆ, ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ಕೊಬಂದಿದ್ದೆ. ಸೊ ಒಂಚೂರು ಬ್ಯುಸಿ ಇದ್ದೆ, ಈ ಸಿನಿಮಾ ಪ್ರಮೋಷನ್ನು ಮತ್ತೊಂದಿಷ್ಟು ಓಡಾಟಗಳಿದ್ದೆ. ಇವತ್ತು ರಾತ್ರಿ 10:20ಕ್ಕೆ ಶೋ ಇದೆ, ಕಂಪಲ್ಸರಿ ನೋಡ್ತೀನಿ. ನಾನು ಎಂಜಾಯ್ ಮಾಡೋದಿದೆ ಸರ್ ಅವ್ರ ಎಂಟ್ರಿ ಸೀನ್ನ. ಸಖತ್ ರಿವ್ಯೂ ಬರ್ತಾಯಿದೆ. ಆ್ಯಂಡ್ ದರ್ಶನ್ ಸರ್ ಆ್ಯಂಡ್ ಇಡೀ ಟೀಮ್ಗೆ, ತರುಣ್ ಸರ್ಗೆ, ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ರಾಬರ್ಟಲ್ಲಿ, ಆ್ಯಂಡ್ ಇಡೀ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟು. ದರ್ಶನ್ ಸರ್ ಆಲ್ರೆಡಿ ದೊಡ್ಡ ಸ್ಟಾರು. ನೀವೇನಂದರೆ ಸರ್ ಬೇರೆ ಲೆವೆಲ್ಲು, ನಿಮ್ಮ ಲೆವೆಲ್ನ ಅದೇ ಟಚ್ ಮಾಡೋಕ್ಕೂ ತುಂಬ ಕಷ್ಟ. ಇನ್ನೂ ಬೇರೆ ಲೆವೆಲೇ ಬೆಳೀರಿ ಸರ್, ಮೀರಿ ಬೆಳೀರಿ. ಎಸ್ ಫೈನಲಿ ಕನ್ನಡದ ನಟರು, ಕನ್ನಡದ ತಂತ್ರಜ್ಞರು ಪರಭಾಷೆ ಸಿನಿಮಾಗಳಲ್ಲಿ ಮೋಡಿ ಮಾಡ್ತಾ ಇರೋವಂಥದ್ದು, ನೀವು ಕೂಡ ಆ ಸಾಲಿಗೆ ಸೇರಿದಿರಿ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ನೇಹಿತ ವರ್ಗ ಇದೆ, ಅಭಿಮಾನಿ ವರ್ಗ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಸರ್ ಪ್ರೀತಿ ಕೊಡಿ ಜಾಸ್ತಿ, ನಾನು ಇನ್ನೂ ಜಾಸ್ತಿ ಸಿನಿಮಾ ಮಾಡ್ಬೋದು. ನಿಮ್ಮ ಹಾರೈಕೆ ಹಾಗೇ ಇರಲಿ. ಎಲ್ಲಿ ಇವಾಗ ಕನೆಕ್ಟ್ ಆಗ್ತಾ ಇದ್ದಾರೆ ತುಂಬ, ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾ ಆಗಿರ್ಬೋದು, FB ಆಗಿರ್ಬೋದು, ಮೆಸೆಂಜರ್ ಆಗಿರ್ಬೋದು, ಎಲ್ಲದರಲ್ಲೂ ಒಂದಿಷ್ಟು ಕನೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಸ್ಪೇಸ್ ಇದೆ ಆ್ಯಂಡ್ ಚಾನ್ಸಸ್ ಇದೆ. ನನಗೆ ಒಂದಿಷ್ಟು ಫೀಡ್ಬ್ಯಾಕ್ ಬಂದಿದೆ, ವಿಷ್ಣು ಕ್ಯಾರೆಕ್ಟರ್ ಮಾಡಾದ್ಮೇಲೆ ನೀವು ಈ ಥರ ರೋಲ್ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಖತ್ತಾಗಿ ಮಾಡಿದ್ದೀರಾ ಹಾಗೀಗಂತ. ಸರ್ ತುಂಬ ನನ್ನ ಪ್ರಕಾರ ನನ್ನೊಂದು ಇನ್ಸ್ಟಾ ಅಕೌಂಟ್ ಒಂದು ಹಿಂಗಿತ್ತು, ಸಲಾರ್ ಬಂದಮೇಲೆ ಬೇರೆ ಲೆವೆಲ್ ರೀಚ್ ಆಗಿದೆ. ಆ ಮೆಸೇಜಸ್ ನಂಗೆ ಓಪನೇ ಮಾಡೋಕ್ಕಾಗ್ತಿಲ್ಲ, ಡೈಲಿ ರಿಪ್ಲೈ ಮಾಡಬೇಕು. ಬಟ್ ಎಲ್ರಿಗೂ ಮಾಡ್ತೀನಿ ನಾನು ಯೂಶ್ವಲಿ. ಖುಷಿ ಆಗುತ್ತೆ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬ ಕಲಾವಿದನಿಗೆ ಇದೇ ಬೇಕಾಗಿರೋದು. ಸದ್ಯಕ್ಕೆ ಈ ಸಕ್ಸಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಸಕ್ಸಸ್ ಜೊತೆಗೆ ಅದೇ ಮತ್ತೆ ಹೀರೋ ಆಗುವಂಥ ಅವಕಾಶ ಏನಾದ್ರು ಈಗ ಬರ್ತಿದೆಯಾ, ಹೇಗೆ? ಬಂದಿದೆ ಆ್ಯಕ್ಚುಲಿ, ಬಂದಿದೆ ಅವಕಾಶ ಬಂದಿದೆ. ಬಟ್ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್, ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಆಗಲಿ, ಒಂದಿಷ್ಟು ಸಿನಿಮಾಗಳನ್ನ ಮಾಡ್ಕೊಳ್ಳೋಣ. ಜೊತೆಗೆ ನಾನು ಅಂದ್ಕೊಂಡಿರೋ ಥರ ಕ್ಯಾರೆಕ್ಟರ್ ಬಂದರೆ ಹೀರೋ ಆಗಿ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಈ ನೆಗೆಟಿವ್ ಅಂತೂ ಖಂಡಿತವಾಗ್ಲೂ ಬಿಡಲ್ಲ, ನಾನು ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ. ಬಟ್ ಹೀರೋ, ಈ ನೆಗೆಟಿವ್ ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಲಿ, ಸಪೋರ್ಟಿಂಗ್ ರೋಲ್ ಆಗಲಿ, ಯಾವುದಿದ್ರೂ 100% ಸರಿ ಸಮಾನವಾಗಿ ಮಾಡ್ಕೊಂಡು ಹೋಗ್ತೀನಿ.